ಪ್ರಶಾಂತ್ ಎಸ್ ನಾಗ್ನೂರಿ, ಹಾಗೂ ನಮ್ಮ ಶ್ರೇಷ್ಠವಾದ ಸಮಾಜದ ಗುರುಗಳಾದಂತಹ ಶ್ರೀ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಪಾದ ಕಮಲಗಳಿಗೆ ವಂದಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ಸಂಕಲ್ಪ ಸಭೆ ಅಂತ ಈ ಒಂದು ಸಭೆ ಇದ್ದಾರೆ. ಸಂಕಲ್ಪ ಸಭೆ ಅಂತ ಸಂಕಲ್ಪ ಮಾಡುವುದಿಲ್ಲ. ಅದಕ್ಕಾಗಿ ನಾವೇನಪ್ಪ ಸಂಕಲ್ಪ ಮಾಡ್ತಾ ಇದೀವಿ ಅಂತಂದ್ರೆ, ನಾನು ಜಿಲ್ಲಾ ಅಧ್ಯಕ್ಷರಾಗಿ ಈಗ ಪ್ರತಿ ತಾಲೂಕುಗಳಿಗೆ ಹೋಗಿ ಹಾಗೂ ಪ್ರತಿ ಹಳ್ಳಿಗಳಿಗೆ ಹೋಗಿ ಒಂದು ಸಂಘಟನೆಗಳನ್ನ ಸ್ಥಾಪನೆ ಮಾಡ್ತೀನಿ. ಸಂಘಟನೆ ಸ್ಥಾಪನೆ ಆದ ನಂತರ ನಮಗೆ ಒಂದು ಒಗ್ಗಟ್ಟು ಬಂದ್ಬಿಡುತ್ತೆ. ಅದಕ್ಕಾಗಿ ಸಂಘಟನೆಗಳನ್ನ ಮೊದಲು ಸ್ಥಾಪನೆ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಈಗ ನಮ್ಮ ಗುರುಗಳು ತುಂಬಾ ಮುಗ್ಧ ಜೀವಿಗಳು, ಅವ್ರು ನೋಡಿದ ತಕ್ಷಣ ಗೊತ್ತಾಗ್ಬೋದು ನಿಮ್ಗೆ, ಅದು ಮಗುವಿನ ಮನಸ್ಸು. ಅವ್ರು ನಕ್ಕಾಗ ನೋಡಿ ನೀವು ಮಗುವಿನ ತರ ಕಾಣಿಸ್ತಾರೆ ಅವರು. ಅದೇ ರೀತಿಯಾಗಿ ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು ಅಷ್ಟೇ. ಈಗ ಏನಾಗ್ತಾ ಇದೆ ಅಂತಂದ್ರೆ, ಅವರನ್ನು ನಾವು ತುಂಬಾ ಮಿಸ್ಯೂಸ್ ಮಾಡ್ಕೋತಾ ಇದ್ದೀವಿ. ಅವರು ಎಲ್ಲರ ಅತ್ತೆಯರ ನಡುವೆ ಸೊಸೆ ಇರ್ತಾಳಲ್ಲ, ಒಬ್ಬರ ಅತ್ತೆಯನ್ನ ನಡ್ಸ್ಕೊಂಡು ಹೋಗಕ್ಕಾಗಲ್ಲ. ನಾವೆಲ್ಲ ಅತ್ತೆಯರಾಗಿಬಿಟ್ಟಿದೀವಿಗೆಲ್ಲ, ಅವ್ರ ಸೊಸೆ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗ್ಬೇಕು. ಅದಕ್ಕಾಗಿ ಅವ್ರ ಹತ್ರ ಇರ್ತಕ್ಕಂಥ ಸೊಸೆ ಏನಿರ್ತಾಳಲ್ಲ, ಯಾರು ರೊಟ್ಟಿ ಕೊಡ್ತಿರ್ತಾಳಲ್ಲ, ಅವ್ರ ಬಗ್ಗೆ ಅವ್ರು ಹೆಚ್ಚು ಕಾಳಜಿ ತಗೋತಾರೆ ಜಾಸ್ತಿ. ಅರ್ಥ ಆಯ್ತಲ್ಲ ಹೇಳೋದ? ಅರ್ಥ ಆಗಿರ್ಬೋದು ಮೋಸ್ಟ್ಲಿ. ನಮ್ಮ ಸಮಾಜದ ಗುರುಗಳನ್ನು ಬೆನ್ನಲ್ಲಿ ಇಟ್ಕೊಂಡು ಇಂತಹ ಗುರುಗಳು ನಮ್ಗೆ ಸಿಗಬೇಕಾದ್ರೆ ತುಂಬಾ ಕಷ್ಟ. ಅದಕ್ಕಾಗಿ ನಾವು ಇಟ್ಕೊಂಡು ನಮ್ಮ ಸಮಾಜದ ಗುರುಗಳಿಗೆ ನಾವು ಬೆನ್ನಟ್ಟಿ ಸಂಕಲ್ಪವನ್ನ ಮಾಡೋಣ. ಅದೇ ರೀತಿಯಾಗಿ ಸಂಘಟನೆ ಮಾಡೋಣ. ನಮ್ಮ ಲಿಂಗಾಯತ ಸಮಾಜದಲ್ಲಿ ಒಗ್ಗಟ್ಟು ಕಡಿಮೆ ಆಗಿದೆ. ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಈಗ ಒಂದ್ ಮಾತು ಹೇಳ್ಬೇಕಂತಂದ್ರೆ, ನಮ್ ಕಾಲ ಅವ್ರು ಎಳೆಯೋದು, ಅವ್ರ ಕಾಲ ನಮ್ಗೆ ಎಳೆಯೋದು. ಮೀಸಲಾತಿ ಕೂಡ ಸಿಗ್ಬೇಕಾದ್ರೆ ಒಗ್ಗಟ್ಟೆ ಮುಖ್ಯ. ನಾವು ಬರೀ ಪಂಚಮಸಾಲಿ ನಾವು ಲಿಂಗಾಯತ ಯಾರು ಬರ್ತಾರೆ ಬರ್ಲಿ, ಬಣಜಿಗರ ಬರ್ಲಿ, ಚತುರ್ಥರು ಬರ್ಲಿ, ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ಸಾಕು ನಮಗೆ. ಅದಕ್ಕಾಗಿ ನಾವು ಬರೀ ಪಂಚಮಸಾಲಿ ಅನ್ಕೋತ್ಕೊಂಡು ಬರ್ಲಿ, ನಾವು ಎಲ್ಲ ಲಿಂಗಾಯತರು ಕೂಡ ನಮ್ಗೆ ಸಪೋರ್ಟ್ ಅನ್ನು ಮಾಡ್ಲಿ ಅಂತ ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ಇನ್ನು ಮುಂದಿನ ಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ನಾವು ಬಳಕೆ ಮಾಡ್ಕೊಂಡು 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವ್ರನ್ನೂ ಕೂಡ ನಾವು ಬಳಕೆಯನ್ನು ಮಾಡ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಆಮೇಲೆ ಈ ಒಂದು ಸಭೆ ಏನಾಗ್ತಾ ಇದೆ, ಬರೀ ಫೋಟೋ ಶೋ, ಆಮೇಲೆ ಪೇಪರ್ ಶೋ, ಆಮೇಲೆ ನಾವು ರಸ್ತೆಗೆ ಇಳಿತೀವಿ, ಈಗ ಸ್ಟ್ರೈಕ್ ಮಾಡ್ತಾ ಇರ್ತೀವಿ. ಆಗ ಏನಾಗ್ತಾ ಇದೆ ಅಂದ್ರೆ, ಪೇಪರ್ದಲ್ಲಿ ಬರ್ತೀವಿ, ಟಿವಿಯಲ್ಲಿ ಬರ್ತೀವಿ, ಮುಗಿತಪ್ಪ ನಮ್ಮ ಕಾರ್ಯ, 10 ನಿಮಿಷ ಮಾಡ್ತೀವಿ ನಾವು ಸ್ಟ್ರೈಕ್ ಅನ್ನ. ಅದು ಏನಾಗ್ಬೇಕಂದ್ರೆ ಒಂದು ನಿರ್ಧಾರಕ್ಕೆ ಬರ್ಬೇಕಲ್ಲ, ನಿರ್ಧಾರಕ್ಕೆ ಬರುವವರೆಗೂ ಕೂಡ ನಾವು ಸ್ಟ್ರೈಕ್ ಮಾಡ್ಬೇಕಿಲ್ಲಿ. ಅದಕ್ಕಾಗಿ ಒಂದು ಡೇ ಆಗ್ಲಿ ಅಜ್ಜಾರೆ ನಾವು ಒಂದ್ ಸ್ವಲ್ಪ ಏನಾದ್ರೂ ಸೇಫ್ಟಿಯನ್ನು ಒದಗಿಸಿ ನಾವೆಲ್ಲ ಸಂಕಲ್ಪವನ್ನ ಮಾಡೋಣ. ಇದು ಏನಾಗ್ತಾ ಇದೆ ಅಂದ್ರೆ ಸುಮ್ಮನೆ ಶೋಕಿ ಆಗ್ತಾ ಇದೆ, ಇದಾಗಬಾರ್ದು. ಆಮೇಲೆ ಇದು ರಾಜಕೀಯ ಮುಖಂಡರು ನಾವು ಕೇಳ್ತಾ ಇದೀವಿ. ರಾಜಕೀಯ ಮುಖಂಡರು ಬರ್ತಾರೆ ಹೋಗ್ತಾರೆ, ಅದು ನಮ್ಮ ಸ್ವಲ್ಪ ತುಂಬಾ ಆಗ್ತಾ ಇದೆ. ನಾವು ಬರೋದು ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಮಕ್ಕಳ ಸ್ವಾರ್ಥಕ್ಕಾಗಿ ಬರ್ತಾ ಇದಿಲ್ಲ. 2 ಮೀಸಲಾತಿ ಸಿಕ್ಕರೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಬರ್ತಾ ಇದೀವಿ. ಅವರು ಬರುವುದು ಕೂಡ ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ಬರಬೇಕು, ಅವ್ರನ್ನೂ ಕೂಡ ಒಳಗೊಂಡು. ಆಮೇಲೆ ಅದೇ ರೀತಿಯಾಗಿ ಕಾಶ್ಯಪ್ನವ್ರ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ, ಅವರು ಕೂಡ ಎಲ್ಲ ಒಂದು ಬರ್ತಿದ್ದಾರೆ. ಆಮೇಲೆ ರೋಹಿಣಿ ಮೇಡಮ್ ಎಲ್ಲ ಒಂದು 100 ಜನಕ್ಕೆ ಊಟ ಕಟ್ಕೊಂಡ್ ಬರ್ತಾರೆ ಅವರು. ಪ್ರತಿ ಸರಿ ಬರುವಾಗ ಅವ್ರಿಗೆ ಬೇಕಾಗಿತ್ತ ಇದು ನಮ್ಮ ಸಮಾಜಕ್ಕೋಸ್ಕರ ಅಲ್ಲ. ಅದಕ್ಕಾಗಿ ನಾವು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇದು ಸ್ವಾರ್ಥ ಸಭೆ ಆಗ್ಬಾರ್ದು. ಅಜ್ಜಾರ್ಗೆ ನಾವು ಬೆನ್ನಟ್ಟಿ ನಿಂತು ಅಜ್ಜಾರ್ ನಾವು ದುರ್ಬಳಕೆ ಮಾಡ್ಕೊಡದೆ ಒಂದು ಸಮಾಜ ಸೇವೆಯನ್ನು ಮಾಡಿಕೊಟ್ಟು ಆಮೇಲೆ ಅವ್ರು ಸಪೋರ್ಟ್ ಆಗಿರೋಣ ಅಂತ ಹೇಳ್ತಾ ಈ ಒಂದು 2 ಮಾತಿಗೆ ವಿರಾಮನ ನೀಡ್ತಾ ಇದ್ದೀವಿ.